ಹಾಯ್, ನಾನು ನಿಮ್ಮ ವಸಿ ಮಾತಾಡ್ತಾ ಇರೋದು ಅಲ್ಫಾ ಕಾರ್ಸ್ ಇಂದ. ನಾನು ವಾಲ್ಸ್ವಾಗನ್ ವೆಂಟೋ ತಗೊಂಡ್ ಬಂದಿದ್ದೀನಿ. ಫಸ್ಟ್ ನಮ್ಮ ಅಲ್ಫಾ ಕಾರ್ಸ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಇನ್ವೆಂಟರಿನಲ್ಲಿ ಮೋರ್ ದನ್ 100 ವೆಹಿಕಲ್ಸ್ ಇದೆ. ಇಷ್ಟು ತುಂಬಿ ಆಚೆ ಬಂದ್ಬಿಟ್ಟಿದೆ ಎಲ್ಲ ವೆಹಿಕಲ್ಸ್ ಎಲ್ಲ. ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ವಾಲ್ಸ್ವಾಗನ್ ವೆಂಟೋ ತೋರಿಸ್ತಾ ಇದ್ದೀನಿ. ರೆಡ್ ಕಲರ್ದು ಎಷ್ಟು ಜಬರ್ದಸ್ತ್ ಇದೆ. ಯಾವ್ದು ವೇರಿಯಂಟ್ ಹೇಳಿ? ಹೈಲೈನ್ ವೇರಿಯಂಟ್. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಅಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಹೊಸ ಗಾಡಿ ಬಂದಿರೋದು ಇವಾಗ್ಲೇ. ಇದರಲ್ಲಿ ಎಲ್ಲ ಫ್ಯೂಚರ್ ಸಮೇತ ಬರುತ್ತೆ. ಹೇರ್ ಬ್ಯಾಗ್ ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫೋಕಸ್, ಚೈನ್ ಬಂದ್ಕೊಂಡು, ಆಟೋ ಕಂಟ್ರೋಲ್ ಕೂಡ ಎಲ್ಲ ಬರುತ್ತೆ. ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಚೆನ್ನಾಗಿರೋದಾಗ ಗಾಡಿ, ಇಷ್ಟು ಜಬರ್ದಸ್ತ್, ಇಷ್ಟು ಸೈಕ್ ಇರುವ ಗಾಡಿ ವಾಲ್ಸ್ವಾಗನ್ ವೆಂಟೋ. ಬ್ಯಾಕ್ ಕೇಸಿ ಸಮೇತ ಬರುತ್ತೆ ನೋಡಿ. ಇದು ವೆಂಟೋ, ಇದು ಪೆಟ್ರೋಲ್ ವೇರಿಯಂಟ್. ಈ ಗಾಡಿ ನಮ್ ಸಬ್ಸ್ಕ್ರೈಬರ್ಸ್ಗೆ ಹೆಚ್ಚಿಗೆ ಕೊಟ್ಬಿಡ್ತೀನಿ ಹೇಳಿ. ಡೈರೆಕ್ಟ್ ಆಗಿ ವಾಲ್ಸ್ವಾಗನ್ ವೆಂಟೋ ಮಾರ್ಕೆಟ್ ನಲ್ಲಿ ಎಲ್ಲರೂ ಹೋಗಿ ವಿಚಾರಿಸ್ಕೊಳ್ಳಿ. 4 ಲಕ್ಷದಿಂದ ಕಮ್ಮಿ ಇಲ್ಲ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಇರುವ ವೆಂಟೋ 11 ಮಾಡಲ್ದು ಡೈರೆಕ್ಟ್ 3 ಲಕ್ಷಗೆ, ಓನ್ಲಿ 3 lakhsಗೆ ಇದು ವಾಲ್ಸ್ವಾಗನ್ ವೆಂಟೋ ಹೈಲೈಟ್ ಟಾಪ್ ಅಂಡ್ ವೇರಿಯಂಟ್ ಕೊಡ್ತೀನಿ. 2012 ಮಾಡಲ್ ಇದೆ ಗಾಡಿ ಕಂಡೀಷನ್ ಇದೆ, ನೀವು ನೋಡಬಹುದು. ಎಕ್ಸಲೆಂಟ್ ಕಂಡೀಷನ್ ಇದೆ. ಬೇಗ ಬನ್ನಿ, ಬೇಗ. ಸರ್, ಹೋಂಡಾ ಸಿಟಿ ಅಂದ್ರೆ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಇನ್ ದ ಮಾರ್ಕೆಟ್. 2016 ಮಾಡಲ್. ಯಾವ ಮಾಡಲ್ ಹೇಳಿ? 2016 ಮಾಡಲ್, ನ್ಯೂ ಶೇಪ್ ಹೊಸ ಗಾಡಿ. ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್, VMT ಟಾಪ್ ಅಂಡ್ ವೇರಿಯಂಟ್. ಇದರಲ್ಲಿ ಫುಲ್ಲಿ ಫೀಚರ್ಸ್ ಸಮೇತ ಒನ್ ಪೀಸ್ ಟಚ್ ಪಾಲಿಶ್ ಆಗಿಲ್ಲ. ಪೆಟ್ರೋಲ್ ವೇರಿಯಂಟ್. ಫಸ್ಟ್ ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫೋಕಸ್, ಸ್ಟೇರಿಂಗ್ ಬಂದ್ಬಿಟ್ಟು ಎಲ್ಲ ಫೀಚರ್ಸ್ ಸಮೇತ ಬರುತ್ತೆ. ಆಟೋ ಕ್ಲೋಸರ್, ಮಿರರ್ ಇಂಡಿಕೇಟರ್ಸ್ ಎಲ್ಲ ಫೀಚರ್ ಸಮೇತ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, LED ಟಚ್ ಸಿಸ್ಟಮ್, AC, ಹಿಂದೆ AC ಎಲ್ಲ ಬರುತ್ತೆ. ಡ್ಯೂಯಲ್ AC ಸಮೇತ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಸ್ಟ್ಯಾಂಡ್ಲಿ ಲೆದರ್ ಸೀಟ್ಸ್ ಇದೆ ಒಳಗಡೆ. ಅಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ 2016 ಮಾಡಲ್ದು. ಯಾವ ಮಾಡಲ್ದು ಹೇಳಿ? 2016 ಮಾಡಲ್. ಹೋದ್ ಸತಿ ಸನ್ರೂಫ್ ಹೋಂಡಾ ಸಿಟಿ ಮಾಡಿದ್ದೆ ನಾನು. ಒಂದೇ ಒಂದ್ ದಿವಸನಲ್ಲಿ ಸೇಲ್ ಇತ್ತು ಅದು. ಇದು ಡೈರೆಕ್ಟ್ ಆಗಿ ನಿಮ್ಮಿಷ್ಕರಿಗೆ 16 ಮಾಡಲ್ದು ಎಷ್ಗೆ ಕೊಡ್ತೀನಿ? 5,85,000. ಮಾರ್ಕೆಟ್ ನಲ್ಲಿ 7 lakhs ಇಂದ ಕಮ್ಮಿ ಇಲ್ಲ. 16 ಮಾಡಲ್ 5,85,000 ಕೊಡ್ತೀನಿ. ವಿ ವೇರಿಯಂಟ್ ಆಗಿದೆ, ಟಾಪ್ ಎಂಡ್ ಗಾಡಿ ಇದೆ. ಬೇಗ ಬನ್ನಿ, ಬೇಗ ತಗೊಂಡ್ಬಿಡಿ ಸರ್. ಶೆವರ್ಲೆಟ್ ಸ್ಪಾರ್ಕ್ ತಗೊಂಡ್ ಬಂದಿದ್ದೀನಿ. ಎಷ್ಟು ಹೊಡಿದೆ ನಿಮ್ ಜ್ಞಾನನಲ್ಲಿನೂ ಬರಲ್ಲ. ನಾನು ಕಮೆಂಟ್ ನಲ್ಲಿ ಹಾಕ್ತೀನಿ, ಬೇಡ ಕಮೆಂಟ್ ನಲ್ಲಿ. 7,000 8 ತೋರ್ಸ್ಬಿಟ್ಟೆ. 7,000 ಓಡಿರೋ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಏನ್ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ? ಹೋಂಡಾ ಫಸ್ಟ್ ಸ್ಟೇರಿಂಗ್, AC ಸಮೇತ ಇದೆ. ಟೈಲ್ಸ್ ತೋರಿಸಿ ಸರ್ ಫಸ್ಟ್. ನಮ್ ಕಸ್ಟಮರ್ಗೆ ತೋರ್ಸೇ ಇಲ್ಲ ಕಸ್ಟಮರ್. ಗಾಡಿ 7,000 ಓಡಿರುವ ಗಾಡಿ, ಇಷ್ಟು ಜಬರ್ದಸ್ತ್, ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ. ಕಸ್ಟಮರ್ ಅಬ್ರೋಡ್ ನಲ್ಲಿ, USA ನಲ್ಲಿ ಅದಕ್ಕಿಂತ ಇದು ಓಡಿಸಿಲ್ಲ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ತಿರ್ಗಾ ಒಂದ್ಸತಿ ರಿಪೀಟ್ ಮಾಡ್ತೀನಿ. 7,000 ಓಡಿರುವ ಗಾಡಿ. ಎಷ್ಟು ಹೇಳಿ? 7,000 ಓಡಿರುವ ಗಾಡಿ. ಈ ಗಾಡಿ ನಿಮ್ಮಿಷ್ಕರಿಗೆ ಡೈರೆಕ್ಟ್ ಎಜ್ಗೆ ಕೊಡ್ತೀನಿ ಹೇಳಿ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಗಾಡಿ ನಿಮ್ಮಿಷ್ಕರಿಗೆ ಡೈರೆಕ್ಟ್ ಆಗಿ ಹಿಂದೆ ತೋರಿಸ್ಬಿಡಿ ಸರ್. ಇದು ಸಿಸ್ಟಮ್ಸ್ ಇದೆ, ಸ್ಪೀಕರ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಎಲ್ಲ A to Z ಕಂಪ್ನಿನಲ್ಲಿ ಸರ್ವಿಸ್ ಇದೆ. ಎಲ್ಲ ಹಿಂದೆದೂ ತೋರಿಸ್ತಾ ಇದ್ದೀನಿ, ಯಾಕಂದ್ರೆ ಸ್ವಲ್ಪ ರಸ್ಟಿಂಗ್ ಇಲ್ಲ ಗಾಡಿನಲ್ಲಿ. ಅಷ್ಟು ನೀಟ್ ಅಂಡ್ ವೆಲ್ ಮೇಂಟೈನ್ ಆಗಿದೆ. ಈ ಗಾಡಿ ನಿಮ್ಮಿಷ್ಕರಿಗೆ 2010 ಮಾಡಲ್ದು 2010 ಮಾಡಲ್. 7,000 7,000 ಓಡಿರುವ ಗಾಡಿ. ಈ ಗಾಡಿ ನಮ್ ಸಬ್ಸ್ಕ್ರೈಬರ್ಸ್ಗೆ ಡೈರೆಕ್ಟ್ ಆಗಿ ಬನ್ನಿ, ನಮ್ಮ ಶೋರೂಮ್ ವಿಸಿಟ್ ಮಾಡಿ. ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 7,000 ನೋಡಿರೋ ಗಾಡಿ 2.5 ಲಕ್ಷ, 2 ಲಕ್ಷ ಹೇಳ್ತಾರೆ. 1,35,000ಗೆ ಮಾಡಿಸ್ಕೊಡೋಣ ಬನ್ನಿ. ವಿತ್ ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀನಿ. ಬನ್ನಿ, ಗಾಡಿ ಕಂಡೀಷನ್ ನೀವು ನೋಡ್ಬೋದು. ಬೇಗ ಬನ್ನಿ, ಬೇಗ ತಗೊಳ್ಳಿ ಸರ್. ನಿಮ್ಗೆ ದೊಡ್ಡ ಆನೆ ಬೇಕು? ಆನೆನಲ್ಲಿ ಕುತ್ಕೊಂಡು ಹೋಗ್ತೀರಾ ನೀವು? ಬನ್ನಿ ಇಲ್ಲಿ ಅಲ್ಫಾ ಕಾರ್ಸ್ಗೆ ಬನ್ನಿ. ವಸೀಂ ಕೊಡ್ತಾನೆ ಆನೆ ಕ್ಯಾಪ್ಚರ್ ರೆನಾಲ್ಡ್. ಇದು ಯಾವ ವರ್ಷನ್ ಹೇಳಿ? ಡಸ್ಟರ್ ಆದ್ಮೇಲೆ ನ್ಯೂ ವರ್ಷನ್ ಬಂದಿದ್ದು ಕ್ಯಾಪ್ಚರ್. ಇದು ನೆಕ್ಸ್ಟ್ ವರ್ಷನ್. ಇದು ಡಸ್ಟರ್ ಕ್ಯಾಪ್ಚರ್ ಎಷ್ಟು ಜಬರ್ದಸ್ತ್ ಇದೆ. 2019 ಮಾಡಲ್ದು ಸಿಂಗಲ್ ಓನರ್. ಓಡಿರೋದು ಎಷ್ಟು ಹೇಳಿ? ಏನ್ ಸರ್ ಇವತ್ತು ಇಷ್ಟು ಕಮ್ಮಿ ಓಡಿರೋದು ಗಾಡಿ ತೋರಿಸ್ತಾ ಇದ್ದೀರಾ ನೀವು ಅಂತ ತಲೆನಲ್ಲಿ ಬರ್ಬೋದು. ಬೆಳಗ್ಗೆ ಒಂದು ಕಸ್ಟಮರ್ ಬಂದ್ರು ಮೈಸೂರಿಂದ, ಡೈರೆಕ್ಟ್ ಆಗಿ ನಮ್ಮ ಹತ್ರ ಈಕೋ ಸ್ಪೋರ್ಟ್ಸ್ ತಗೊಂಡೋದ್ರು. ಬಂದು ತುಂಬಾ ಜಬರ್ದಸ್ತ್ ಮಾತಾಡ್ತೀರಾ ಸರ್, ತುಂಬಾ ಜಬರ್ದಸ್ತ್ ಪ್ರೈಸಿಂಗ್ ಏನು ಕೊಡ್ತೀರಾ ನೀವು, ಅಷ್ಟು ಎಕ್ಸಲೆಂಟ್ ಗಾಡಿ ಕೊಡ್ತೀರಾ ಅಂತ ಹೇಳಿ ಹೋಗಿದ್ದಾರೆ. ಅದಕ್ಕೆ ಈ ಗಾಡಿನೂ ಎಕ್ಸಲೆಂಟ್ ಪ್ರೈಸ್ ನಲ್ಲಿ ಕೊಡ್ತೀನಿ. 2019 ಮಾಡೋ ಸಿಂಗಲ್ ಓನರ್, 36,000 ಓಡಿದೆ. ಪೆಟ್ರೋಲ್ ವೇರಿಯಂಟ್, ಪುಷ್ ಬಟನ್ ಸ್ಟಾರ್ಟ್ ಮಾಡ್ಕೊಂಡು, ಫಸ್ಟ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. ನಿಮ್ಗೆ ಲೋನ್ ಬೇಕು ಅದನ್ನು ಮಾಡಿಸ್ಕೊಡೋಣ. ಇಷ್ಟು ಇಂಟೀರಿಯರ್ ತೋರಿಸ್ಕೊಡಿ ಸರ್. ಇಂಟೀರಿಯರ್ ನಲ್ಲಿ ನಿಮ್ಗೆ ಎಲ್ಲ ಫೀಚರ್ಸ್ ಸಮೇತ ಇದೆ ನೋಡಿ. ಗಾಡಿ ಎಷ್ಟು ಜಬರ್ದಸ್ತ್ ಇದೆ ಅಂತ. ಹಿಂದೆನು ರೇರ್ AC ಇದೆ, ಲೆದರ್ ಸೀಟ್ಸ್ ಇದೆ,
ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಕೀನು ತುಂಬಾ ಜಬರ್ದಸ್ತ್ ಇದೆ. ಇದ್ರದ್ದು ATM ಕಾರ್ಡ್ ನೋಡಿದ್ದೀರಾ? ಕೀ ತೋರಿಸಿ ಸರ್. ATM ಕಾರ್ಡ್, ATM ತರ ಚುಚ್ಚಬೇಕು, ಗಾಡಿ ಸ್ಟಾರ್ಟ್ ಮಾಡ್ಬೇಕು, ಆ ತರ ಕಂಡೀಷನ್ ನಲ್ಲಿ ಇದೆ ಈ ಗಾಡಿ. ಇಷ್ಟು ಜಬರ್ದಸ್ತ್ ಇರುವ ಗಾಡಿ 2019 ಮಾಡಲ್. ಇನ್ನೊಂದ್ಸರ್ತಿ ಹೈಲೈಟ್ ಮಾಡ್ತೀನಿ, 2019 ಮಾಡಲ್, 36,000 ರೆಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ ಸಮೇತ ಓಡಿರುವ ಗಾಡಿ, ಸಿಂಗಲ್ ಓನರ್ ಗಾಡಿ. ಎಸ್ಗೆ ಕೊಡ್ಬಿಡ್ತೀನಿ ಹೇಳಿ, ಡೈರೆಕ್ಟ್ 6 ಲಕ್ಷಗೆ. ಮಾರ್ಕೆಟ್ ನಲ್ಲಿ 7.5-8 ಲಕ್ಷದಿಂದ ಕಮ್ಮಿ ಇಲ್ಲ. ಡೈರೆಕ್ಟ್ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ, 36,000 ಓಡಿರೋದು ಗಾಡಿ, ಸಿಂಗಲ್ ಓನರ್ ಗಾಡಿ, ಬರೀ 6 ಲಕ್ಷಗೆ. ನಿಮ್ಗೆ ಲೋನ್ ಬೇಕಂದ್ರೂ ಬನ್ನಿ, ATM ಚುಚ್ಕೊಂಡು ತಗೊಂಡೋಗಿ. ಸರ್ ನಿಮ್ಗೆ 24 ಕ್ಯಾರೆಟ್ ಗೋಲ್ಡ್ ಬೇಕು, ಬನ್ನಿ ಅಲ್ಫಾ ಕಾರ್ಸ್ಗೆ. 24 ಪ್ಯೂರ್ ಕ್ಯಾರೆಟ್ ಗೋಲ್ಡ್ ಕೊಡ್ತೀನಿ. ಸೆಲೀರಿಯೋ, ಅದೂನು ಯಾವ್ದು ಹೇಳಿ, ಮಾರುತಿ ಸುಜುಕಿ ಸೆಲೀರಿಯೋ ಆಟೋಮೆಟಿಕ್, ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಆಟೋಮೆಟಿಕ್ ಒಳಗಡೆ ಮಾರುತಿ ಸುಜುಕಿ ಸೆಲೀರಿಯೋ. ತುಂಬಾ ಹೆವಿ ಡಿಮ್ಯಾಂಡ್. ಚಿಕ್ಕ ಸರ್ ನಮ್ಮ ಸಿಟಿನಲ್ಲಿ ಓಡ್ಸಕ್ಕೆ ಕಷ್ಟ ಆಗ್ತಾ ಇದೆ, ನಮ್ಗೆ ಸುಸ್ತಾಗ್ಬಿಟ್ಟಿದೀನಿ ಮ್ಯಾನ್ಯುವಲ್ ಓಡಿಸಿ. ಬರೀ ಕ್ಲಚ್ ಬ್ರೇಕ್ ಅದೇ ಆಗ್ಬಿಟ್ಟಿದೆ ಸ್ಟೋರಿ. ಅದಕ್ಕೆ ಆಟೋಮೆಟಿಕ್ ಗಾಡಿ ತಗೊಂಡ್ ಬಂದಿದ್ದೀನಿ, ಮಾರುತಿ ಸುಜುಕಿ ಸೆಲೀರಿಯೋ. 20+ ಮೈಲೇಜ್ ಬರುವ VXI ಪ್ಲಸ್ ಇದು ಫೋಂಡೋ ಪೋಸ್ಟರಿಂಗ್, AC ಲೆದರ್ ಸೀಟ್, ಡಿಫೋಗರ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಒಳಗಡೆನು ತೋರಿಸ್ಕೊಡ್ತೀನಿ. ಇವಾಗಲೇ ಜಸ್ಟ್ ಬಂದಿರೋದು, ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ನಲ್ಲಿ ಇದೆ. ಅಷ್ಟು ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇರುವ ಗಾಡಿ ಈ ಮಾರುತಿ ಸುಜುಕಿ ಸೆಲೀರಿಯೋ. 2015 ಮಾಡಲ್, ಪೆಟ್ರೋಲ್ ವೇರಿಯಂಟ್, 78,000 ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ. RNS ನಲ್ಲಿ ಸರ್ವಿಸ್ ಆಗಿರೋದು ಈ ಗಾಡಿ. ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಇಲ್ಲಿ ಅಲ್ಫಾ ಕಾರ್ಸ್ಗೆ ಬನ್ನಿ, 3,20,000ಗೆ, ಬರೀ 3,20,000ಗೆ ಮಾರುತಿ ಸುಜುಕಿ ಸೆಲೀರಿಯೋ ಕೊಡ್ತೀನಿ. ಲೋನ್ ಬೇಕು, ಲೋನ್ ಮಾಡಿಸ್ಕೊಡೋಣ. ಪ್ರೊಫೈಲ್ ಕರೆಕ್ಟ್ ಆಗಿ ಇದ್ರೆ 0 ಡೌನ್ ಪೇಮೆಂಟ್ ನಲ್ಲಿ ಕೊಡೋಣ, ಇಲ್ಲಾಂದ್ರೆ ಸ್ವಲ್ಪ ಹಿಂದೆ ಮುಂದೆ ಇದ್ರೂ ಮಾಡಿಸ್ಕೊಡೋಣ. 10-20,000 ನಾವು ಇಲ್ಲಿ ಬೆಂಗಳೂರಿನಲ್ಲೇ ಎಲ್ಲ ಲೋನ್ ಮಾಡೋದು, ಆಲ್ ಓವರ್ ಕರ್ನಾಟಕನಲ್ಲಿ ಮಾಡ್ಕೊಡ್ತೀನಿ. ಬನ್ನಿ, ಫಸ್ಟ್ ಅಲ್ಫಾ ಕಾರ್ಸ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ದು ಇನ್ವೆಂಟರಿ ವೆಹಿಕಲ್ಸ್ ತೋರಿಸಿ ಸರ್ ಎಷ್ಟಿದೆ ಅಂತ. ತುಂಬಾ ಬಹಳ ಇನ್ವೆಂಟರಿ ಇದೆ. ಇದು ಆಚೆಯನ್ನು ತೋರಿಸಿ, ಅಲ್ಲಿನೂ ಇದೆ, ಎಲ್ಲಿ ನೋಡ್ರೂ ನಮ್ದೇ ಗಾಡಿ, ಇಲ್ಲಿನೂ ಇದೆ, ಎಲ್ಲಿ ನೋಡ್ರೂ ನಮ್ದೇ ಗಾಡಿ ಇದೆ. ನೀವು ಬನ್ನಿ, ಯಾವ ಗಾಡಿ ಬೇಕು ನಿಮ್ಗೆ ನಾವು ಕೊಡ್ತೀವಿ. ಹೊಸಿಮ್ದು ಗ್ಯಾರಂಟಿ ಅಂತ ನಾವು ಗಾಡಿ ಕೊಡೋದು. ನಮ್ದು ನೆಕ್ಸ್ಟ್ ಗಾಡಿ ನೀವು ನೋಡ್ಬೋದು. ಹೇಳಿ ಸರ್ ನೆಕ್ಸ್ಟ್ ಗಾಡಿ ಬಗ್ಗೆ. ಶೆವರ್ಲೆಟ್ ಬಿಟ್. ಯಾವ್ದು ಹೇಳಿ? ಶೆವರ್ಲೆಟ್ ಬಿಟ್. ಈ ಗಾಡಿ ನಿಮ್ಗೆ ಫಾಸ್ಟ್ ಅಂಡ್ ಫ್ಯೂರಿಯಸ್ ನಲ್ಲಿ ಟಕ್ಲು ಯೂಸ್ ಮಾಡಿದಾನೆ ನೋಡಿ. ಈ ಗಾಡಿ ಶೆವರ್ಲೆಟ್ ಬಿಟ್, ಇದು ಇಂಟರ್ನ್ಯಾಷನಲ್ ವೆಹಿಕಲ್ ಅಂತ ಹೇಳ್ತೀನಿ. ಎಷ್ಟು ಜಬರ್ದಸ್ತ್ ಇದೆ, ಸ್ಪೋರ್ಟಿ ವೆಹಿಕಲ್ ಅಂತ ಹೇಳ್ತೀನಿ. ಪೆಟ್ರೋಲ್ ವೇರಿಯಂಟ್, 2.0 ಪೋಸ್ಟರಿಂಗ್, AC ಲೆದರ್ ಸೀಟ್, ಡಿಫೋಗರ್ ಸ್ಟೇರಿಂಗ್ ಅನ್ಕೊಂಡು ಎಲ್ಲ ಫ್ಯೂಚರ್ಸ್ ಸಮೇತ ಬರುತ್ತೆ. 2012 ಮಾಡಲ್. ಏನ್ ಸರ್ 12 ಮಾಡಲ್ ಹೇಳ್ತಾ ಇದ್ದೀರಾ? 2.5 ಲಕ್ಷ ಹೇಳ್ತೇನಾ ಅಂತ ತಿಳ್ಕೊಂಡಿದ್ದೀರಾ? ಬೇಡ, 1.5 ಲಕ್ಷ. ಬರೀ 1,50,000ಗೆ ಈ ಗಾಡಿ ನಿಮ್ಗೆ ಕೊಡ್ಬಿಡ್ತೀನಿ. ನಿಮ್ಗೆ ಲೋನ್ ಬೇಕು, ಅದನ್ನು ಮಾಡಿಸ್ಕೊಡೋಣ. ಪೆಟ್ರೋಲ್ ವೇರಿಯಂಟ್, 60,000 ಓಡಿರೋದು ಶೆವರ್ಲೆಟ್ ಬಿಟ್, 2012 ಮಾಡಲ್, ಪೆಟ್ರೋಲ್ ವೇರಿಯಂಟ್ ಕೊಡೋಣ.